ಗೆಣಸಿನ ಉಪಯೋಗಗಳು ಮತ್ತು ಅದರ ಆರೋಗ್ಯ ಲಾಭಗಳು. ಆಹಾರವಾಗಿ ಬಳಕೆ. ಗೆಣಸನ್ನು ಬೇಯಿಸಿ ಅಥವಾ ಬಿಸಿ ಮಾಡಿ ನೇರವಾಗಿ ತಿನ್ನಬಹುದು. ಅನ್ನ ಅಥವಾ ರೊಟ್ಟಿಯೊಂದಿಗೆ ತಿನ್ನಲು ಸೈಡ್ ಡಿಶ್ ರೂಪದಲ್ಲಿ ಬಳಸಬಹುದು. ಪಲ್ಯ, ಚಿಪ್ಸ್ ಅಥವಾ ಕಟ್ಲೆಟ್ ತಯಾರಿಸಲು ಬಳಸಬಹುದು. ಕೇಕ್, ಪಾಯಸ ಅಥವಾ ಇತರ ಸಿಹಿ ತಿಂಡಿಗಳಲ್ಲಿಯೂ ಗೆಣಸನ್ನು ಬಳಸಲಾಗುತ್ತದೆ. ಆಧುನಿಕ ಆಹಾರ ಉತ್ಪನ್ನಗಳು. ಗೆಣಸಿನಿಂದ ಹಿಟ್ಟು ತಯಾರಿಸಿ ಬೇಕಿಂಗ್ ಸಾಮಗ್ರಿಗಳಲ್ಲಿ ಬಳಸುತ್ತಾರೆ. ಆಯುರ್ವೇದಿಕ್ ಬಳಕೆ. ಗೆಣಸನ್ನು ಹಸಿವಿನ ಮಟ್ಟ ಹೆಚ್ಚಿಸಲು ಮತ್ತು ದೇಹದ ಶಕ್ತಿಯನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಆರೋಗ್ಯ ಲಾಭಗಳು. ಶಕ್ತಿಯ ಮೂಲ. ಗೆಣಸಿನಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕವಾಗಿದ್ದು ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಪಚನ ವ್ಯವಸ್ಥೆಗೆ ಉತ್ತಮ. ಇದರಲ್ಲಿ ಫೈಬರ್ ಅಧಿಕವಾಗಿದ್ದು ಹೊಟ್ಟೆಯ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಅಜೀರ್ಣತೆಯನ್ನು ತಡೆಯುತ್ತದೆ. ರಕ್ತದೊತ್ತಡ ನಿಯಂತ್ರಣ. ಗೆಣಸಿನಲ್ಲಿ ಪೊಟ್ಯಾಷಿಯಂ ಇರುವ ಕಾರಣ ಇದು ರಕ್ತದೊತ್ತಡವನ್ನು ಸಮತೋಲನದಲ್ಲಿಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಿಟಮಿನ್ ಸಿ ಮತ್ತು ಇತರ ಪೋಷಕಾಂಶಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತವೆ. ಹೃದಯದ ಆರೋಗ್ಯ. ಗೆಣಸಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಹೆಚ್ಚು ನಾರಿನಂಶ ಹೃದಯದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ತೂಕದ ನಿಯಂತ್ರಣ. ಕಡಿಮೆ ಕೊಬ್ಬು ಮತ್ತು ಹೆಚ್ಚು ನಾರಿನಂಶ ಇರುವ ಕಾರಣ ಇದು ತೂಕ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ. ಚರ್ಮ ಮತ್ತು ಕೂದಲಿಗೆ ಲಾಭಕರ. ಗೆಣಸಿನಲ್ಲಿ ಇರುವ ವಿಟಮಿನ್ ಎ ಮತ್ತು ಇತರ ಪೋಷಕಾಂಶಗಳು ಚರ್ಮದ ಪ್ರಭಾವ ಮತ್ತು ಕೂದಲಿನ ಬಲವನ್ನು ಹೆಚ್ಚಿಸುತ್ತದೆ. ಗೆಣಸನ್ನು ದೈನಂದಿನ ಆಹಾರದಲ್ಲಿ ಸೇರಿಸುವುದು ಸರಳವಾಗಿದ್ದು ಅದು ಆರೋಗ್ಯಕ್ಕೆ ಹಲವು ರೀತಿಯಲ್ಲಿ ಸಹಕಾರಿಯಾಗಿದೆ. ಈ ವಿಷಯವನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.